APL ಕಾರ್ಡು ರದ್ದಾಗಲ್ಲ. ಯಾರು BPL ಅಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು BPLಗೆ ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. ಸರ್ಕಾರಿ ಕೆಲಸ ಇರೋರು, ಇನ್ಕಮ್ ಟ್ಯಾಕ್ಸ್ ಇರೋರು ಅವರೆಲ್ಲರೂ ಕೂಡ ಇವತ್ತು APL ಒಳಗಡೆ ಬರ್ತಾರೆ. ಅವನ್ನು ಕೂಡ ನಾವು APL ಕಾರ್ಡಲ್ಲಿ ಇಟ್ಟಿದ್ದೇವೆ. ಯಾವ ಥರವಾದ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ BPL ಕಾರ್ಡಲ್ಲಿ ಬಿಟ್ಟೋಗಿದ್ರೆ ಅವರ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಅವರಿಗೆ BPLಗೆ ಸೇರಿಸಿ ಅವರಿಗೆ ಸೌಲಭ್ಯವನ್ನು ಕೊಡುವುದನ್ನು ಮಾಡ್ತೀವಿ. ಭಯಪಡಬೇಕಾಗಿಲ್ಲ. ಎಲ್ಲರಿಗೂ BPL ಕಾರ್ಡಲ್ಲಿ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. APL ಅವ್ರಿಗೆ ಸಿಕ್ಕೋ ಸೌಲಭ್ಯಗಳು ಅವ್ರಿಗೂ ಸಿಗ್ತದೆ. ಯಾವ ಕಾರ್ಡು ರದ್ದು ಮಾಡೋದಿಲ್ಲ. ಪರಿಷ್ಕರಣೆ ಯಾವ ಮಾನದಂಡದಲ್ಲಿ ಆಗ್ತದೆ ಅಂತ? ಮಾನದಂಡ ಇನ್ನೊಂದು 15-20 ದಿನದಲ್ಲಿ ಕಂಪ್ಲೀಟ್ ಪರಿಷ್ಕರಣೆ ಆಗ್ತದೆ. ನಾನು ನಾಳೆ ಕೂಡ ಪ್ರೆಸ್ ಮುಂದೆ ಬರ್ತೇನೆ. ನಿಮಗೆಲ್ಲ ಕೂಡ ವಿವರವಾಗಿ ಅಂಕಿಅಂಶಗಳನ್ನು ಕೊಡ್ತೇನೆ. ನಾಳೆ ಅಥವಾ ನಾಳಿದ್ರೊಳಗಡೆ ಮೀಟಿಂಗ್ ಮಾಡ್ತೀನಿ. ಹೊಸ ಕಾರ್ಡ್ಗೆ ಅಪ್ಲೈ ಮಾಡಿದ್ರಲ್ಲ ಸರ್? ಅಲ್ಲಲ್ಲ, ಇದು ಕಂಪ್ಲೀಟ್ ಪರಿಷ್ಕರಣೆ ಆದ ತಕ್ಷಣ ಹೊಸ ಕಾರ್ಡು ನಾವು ಬಿಡುಗಡೆ ಮಾಡ್ತೀವಿ. ನಮಗೆ ಹಣನೇ ಖರ್ಚಾಗ್ತಾ ಇಲ್ಲ. BPLಗೆ ಇಟ್ಟಿರೋದು 8,000. ಹೋದ ಸಾರಿ 10,000 ಕೋಟಿ ಇಟ್ಟಿದ್ದೀವಿ. ಈ ಸಾರಿ 8,000 ಕೋಟಿ ಇಟ್ಟಿದ್ದೀವಿ. 650 ಕೋಟಿಗೆ ಮೇಲೆ ಹೋಗಲೇ ಇಲ್ಲ. ಇನ್ನು ಎಲ್ರಿಗೂ ಕೊಡ್ತಾ ಇದ್ದೀವಿ. ಹಣದ ತೊಂದರೆ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವ್ರದ್ದೇ ಆದ ಅನುಭವ 14 ಬಡ್ಜೆಟ್ ಕೊಟ್ಟಿದ್ದಾರೆ ಫೈನಾನ್ಸ್ ಮಿನಿಸ್ಟರ್ ಆಗಿ. ಯಾವ ಥರದ ತೊಂದರೆ ಇಲ್ಲ. ಹಣದ ಕೊರತೆ ಇಲ್ಲ.